ನಾನೇನು ಮಾಡ್ತಿದ್ದೀನಿ ಗೈಸ್, ನಾನು ಚಿಕನ್ ಇನ್ಸ್ಟೆಂಟ್ ಚಿಕನ್ ನಾರ್ಮಲ್ ಆಗಿ ಹೇಳ್ತಿದ್ದೀನಲ್ಲ. ಕನ್ನಡಿಗರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಹಲ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಗೊತ್ತು ತುಂಬ ತಿಂಗಳಿಂದ ನನ್ನ ಬ್ಲಾಗಿಗೆ ವೇಟ್ ಮಾಡ್ತಿದ್ದೀರಾ ಅಂತ. ನಂಗೆ ಟೈಮ್ ಆಗಲಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ಏನೇನೋ ನಡೀತಿತ್ತು. ಸೊ ಐ ವಾಸ್ ನಾಟ್ ವೆಲ್. USD ಗ್ಲೋಬಲಿಂದ ಲಾಸ್ಟ್ ವಿಡಿಯೋ ನಾನು ಬ್ಲಾಗ್ ರೆಕಾರ್ಡ್ ಮಾಡಿದ್ದು. ಸೊ ಅದಾದ್ಮೇಲಿಂದ ರೆಕಾರ್ಡ್ ಮಾಡೋ ಮನಸ್ಸು ಬರಲಿಲ್ಲ. ಸೊ ಇವತ್ತು ಮಾಡ್ತಿದ್ದೀನಿ. ಏನಕ್ಕಂದರೆ ಜಸ್ಟ್ ಹಂಗೆ ರ್ಯಾಂಡಮಾಗಿ ಬ್ಲಾಗ್ ಮಾಡೋಣ ಅಂತ. ಆ್ಯಂಡ್ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ನೆಕ್ಸ್ಟ್. ಏನು ಹೇಳ್ತಿದ್ದೀನಿ ಇವೆಂಟ್ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಏನೇನಿದೆ ಅಂತ. ತಮ್ನೇಲಿ ನೋಡಿರ್ತೀರ, ಐ ಡೋಂಟ್ ನೋ ಸ್ಟಿಲ್ ತಮ್ನೇಲಲ್ಲಿ ಏನು ಹಾಕಿರ್ತೀನಿ ಅಂತ. ನಾನು ಬ್ಲಾಗ್ಸ್ ರೆಕಾರ್ಡ್ ಮಾಡಿದ್ರು ಕೆಲವು ಅಪ್ಲೋಡ್ ಮಾಡಿರಲ್ಲ. ಸೊ ನಾನು ಇವಾಗ ಬ್ಲಾಗ್ ಏನಕ್ಕೆ ಶುರು ಮಾಡ್ತಿದ್ದೀನಿ ಅಂದರೆ ಸೊ ನಾನು ಇವಾಗ ಹಿಂಗೆ ಆಗೋದು, ಬ್ಲಾಗ್ ಬಿಟ್ಟರೆ ಮಾಡೋದು ಹಿಂಗೆ ಆಗೋದು. ಸೊ ನಾನು ಇವಾಗ ಬ್ಲಾಗ್ ಏನಕ್ಕೆ ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ, ಸೊ ಇವಾಗ ನಾವು ಹೋಗ್ತಿರೋದು ಐಬ್ರೋಸ್ ಮಾಡ್ಸೋಕ್ಕೆ. ದಿಸ್ ಇಸ್ ಮೈ 3rd or 4th ಟೈಮ್ ಮೀಡೋಯಿಂಗ್. ಸೊ ನಾನೇನು ಥಿಂಕ್ ಮಾಡಿದ್ದೆ, ಏನು ಅಂದ್ಕೊಂಡಿದ್ದೆ, ಸೊ ಫಸ್ಟ್ ಟೈಮ್ ನಾನು ಐಬ್ರೋಸ್ ಮಾಡಿಸಿದಾಗ ವಿಡಿಯೋ ಮಾಡೋಣ ಅಂತ. ಬಟ್ ಐ ಕುಡಂಟ್ ಡೂ ಇಟ್. ಇವಾಗ ರೆಕಾರ್ಡ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ ನನ್ನ ಜೊತೆ ಯಾರು ಬರ್ತಾರೆ ಅಂತ. ಇಟ್ಸ್ ಮೈ ಸಿಸ್ಟರ್. ಸೊ ಇಟ್ಸ್ ಗೋನ ಬಿ ಮೀ ಸ್ಪೆಂಡಿಂಗ್ ಫ್ಯೂ ಅವರ್ಸ್ ಇನ್ ದಾವಣಗೆರೆ. ಸೊ ನೋಡ್ತಾ ಹೋಗಿ ವಿಡಿಯೋ ಗೊತ್ತಾಗತ್ತೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಆ್ಯಂಡ್ ವೆಲ್ಕಮ್ ಮಾಡಿಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ಆರ್ ನ್ಯೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್, ಶೇರ್, ಕಾಮೆಂಟ್. ಆ್ಯಂಡ್ ನಿಮ್ಮ ಫೇವ್ರೇಟ್ ಪಾರ್ಟ್ ಕಮೆಂಟ್ ಮಾಡಿ ಇನ್ ದ ಕಾಮೆಂಟ್ ಸೆಕ್ಷನ್. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ಟರ್ನ್ ದ ಬೆಲ್ ನೋಟಿಫಿಕೇಶನ್ ಆನ್ ಸೊ ದಟ್ ಯು ಗೆಟ್ ನೋಟಿಫೈಡ್ ವೆನ್ ಎವರ್ ಐ ಅಪ್ಲೋಡ್ ಬ್ರ್ಯಾಂಡ್ ನ್ಯೂ ವಿಡಿಯೋ. Hi guys, what's up? Welcome back to the channel. ಗೈಸ್, ನಾನು ಚಿಕನ್ ಇನ್ಸ್ಟೆಂಟ್ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಹೇಳ್ತಿದ್ದೀನಲ್ಲ. ಹಿಂಗೆ ಅಲ್ಲ ಹೇಳೋದು ನಾನು. ಹೇಳಲ್ಲ ನೀನು ಅಪ್ಪಟ ಹಿಂಗೆ ಹೇಳಲ್ಲ. ಮತ್ತೆ ಹೆಂಗೆ ಹೇಳ್ತೀನಿ? ಸ್ಟೈಲ್ ಆಗಿ ಯಾಕೆ ಹೇಳ್ತೀನಿ? ನನಗೆ ನನ್ನ ಹತ್ರ ಇವಾಗ ಹೆಂಗೆ ಮಾತಾಡ್ತಿದ್ಯಲ್ಲ ಈ ರ್ಯಾಪೋನಲ್ಲಿ ಮಾತಾಡು. ಹಂಗೆ ತಾನೇ ಮಾತಾಡ್ತೀನಿ. ಹೇಳಿ ಮಾತಾಡಿ. ನಾನು ಮಾಡ್ತಾ ಇದ್ದೀನಿ. ಕಸ ಹೊಡೆಯೋರು ಮಾತಾಡ್ತಿದ್ರು ಕಸ. ಇವತ್ತು ನಾನು ಮಾಡ್ತಾ ಇರೋದು ಇನ್ಸ್ಟೆಂಟ್ ಚಿಕನ್ ಫ್ರೈ. ಅಪ್ಲೋಡ್ ಮಾಡ್ತೀನಿ ಪಕ್ಕ. ಗೈಸ್, ಅಪ್ಕಮಿಂಗ್ ಮೇಕಪ್ ಆರ್ಟಿಸ್ಟ್ ಗೈಸ್, ಸೆನ್ಸೇಷನಲ್ ಮೇಕಪ್ ಆರ್ಟಿಸ್ಟ್. ಎಲ್ಲಿಗೆ ಹೋಗ್ತಿದ್ದೀವಿ? ಏನು ಮಾಡ್ತಿದ್ಯಾ ನೀನು? Yes guys, I am going to eyebrow ಗ್ರೂಮಿಂಗ್, ಸೆಲ್ಫ್ ಗ್ರೂಮಿಂಗಿಗೆ ಹೋಗ್ತಿದ್ದೀವಿ ಅಂತ. No guys, I am going for personal grooming session. ಕನ್ನಡ ಮಾತಾಡ. So I am going to ಆಂಟಿ ಹೆಸರೇನು? ಆಂಟಿ ಏನಕ್ಕೆ ಇವಾಗ ಅವರಿಗೆಲ್ಲ ಏನು ಕರಿತೀಯಾ? ಇಲ್ಲ ಹಂಗೆಲ್ಲ ಹೇಳಲ್ಲ. ಭೂಮಿಕಾ. ಭೂಮಿಕಾ ಟೈಲರ್ ಅಲ್ಲ, ಪಾರ್ಲರ್. ಆಂಟಿ ಹೆಸರೇನು? ಮಾತಾಡೋದು. ನಾನು ಮ್ಯಾಕ್ಸ್ ಮಾಡಿಸ್ಕೊಬೇಕು. ಟೇಕ್ 2 ಮಾತಾಡು. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ ಅನ್ಬೇಕು. ಅಲ್ಲ ಚಿನ್ನು, ನಾನು ನೀನು ಬಿಟ್ಟಾಕ್ತೀನಿ, ಮಾತಾಡೋ ಒಂದು ಸ್ವಲ್ಪ. ಏನಂತ ಇವಾಗ ಫಸ್ಟು ಹಾಯ್ ಹೇಳಿ ಎಲ್ಲರಿಗೆ. ಹಾಯ್ ಹೇಳಿ. ಸೊ ಏನು ಮಾಡ್ತಿದ್ಯಾ ಅಂತ ಹೇಳು, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ. ಹಾಯ್, ನಾನು ಏನು ಮಾಡ್ತಿದ್ದೀನಿ ಅಂದರೆ ಟೈಮ್ ವೇಸ್ಟ್ ಮಾಡ್ಕೊಂತ. ಮತ್ತೆ ಹೆಂಗೆ ಹೇಳಿ? ಕರೆಕ್ಟಾಗಿ ಹೇಳ್ತಿದ್ದೀನಿ. ಓವರ್ ಆ್ಯಕ್ಟಿಂಗ್ ಮಾಡ್ಬೇಡ, ನಾರ್ಮಲ್ ಆಗಿ ಹೇಳು. ಹಾಯ್ ಗಾಯ್ಸ್. ಕನ್ನಡ ಮಾತಾಡು ಚಿನ್ನು. ಹಾಯ್ ಗಾಯ್ಸ್ ಅಂತಾನು ಕನ್ನಡ. ಹಾಯ್ ಗೆಳೆಯರೇ ಅಲ್ಲ. ಹೌದು. ಹಾಯ್ ಗೆಳೆಯರೇ, ಹೇಗಿದ್ದೀರಾ ಎಲ್ಲರೂ? ನೆಕ್ಸ್ಟ್ ಏನು? ನಾನು ಇವಾಗಿನ್ನು ಚಿಕನ್ ಫ್ರೈ ಮಾಡಿ ಬಂದೆ. ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟು ಬಂದಿದ್ದೀನಿ ಗೈಸ್. ಸೊ ನಾನು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಪರ್ಸನಲ್ ಗ್ರೂಮಿಂಗ್ ಸೆಷನ್ನಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಏನು ಮಾಡಿಸ್ತೀನಿ ಬಿಟ್ ಎಲ್ಲದನ್ನು ವಿಡಿಯೋ ಮಾಡ್ತೀನಿ ಗಾಯ್ಸ್. ನೋಡ್ತಾ ಇರಿ. ನನ್ನ ಚಾನಲಲ್ಲಿ ಬರಲ್ಲ ಗಾಯ್ಸ್ ಅದೆಲ್ಲ, ಅವಳ ಚಾನಲಿಗೆ ಹೋಗುತ್ತೆ. ಅವಳು ನೆಕ್ಸ್ಟು ಸ್ವಂತ ಚಾನಲ್ ಮಾಡ್ತಾಳೆ. ಗಾಯ್ಸ್, ಯಾರು ಬಂದಿದ್ದಾರೆ ನೋಡಿ? ನಾನೇ. ವೇಸ್ಟ್ ಫೈಲ್ ಗಾಯ್ಸ್, ಇವತ್ತು ಫ್ರೈಡೇ ಸ್ಪೆಷಲ್ ನಮ್ಮ ಮನೇಲಿ ನಾನ್ ವೆಜ್ ಗಾಯ್ಸ್. ಸೊ ಇವತ್ತು ನಾನು ಇನ್ಸ್ಟೆಂಟ್ ಚಿಕನ್ ಫ್ರೈನ ಟ್ರೈ ಮಾಡ್ತಾ ಇದ್ದೀನಿ.
ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಗೈಸ್. ಸೊ ನಾನು ಇವಾಗ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟು ಬಂದಿದ್ದೀನಿ. ಪ್ಲೀಸ್ ಡೋಂಟ್ ಅನ್ಸಬ್ಸ್ಕ್ರೈಬ್. ಇಟ್ಟು ಬಂದಿದ್ದೀನಿ ಗಾಯ್ಸ್. ನೆಕ್ಸ್ಟ್ ನಾನು ಅದನ್ನ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಕ್ ಬಿಟ್ಟು ನೆಕ್ಸ್ಟ್ ಅದನ್ನ ಫ್ರೈ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಗೈಸ್ ಎಷ್ಟು ಲೇಟ್ ಇದ್ರು ಕರೆಕ್ಟ್ ಕಾಣ್ತಾರೆ ಗೈಸ್. ಅದಕ್ಕಿಂತ ಮುಂಚೆ ಗೈಸ್, ಐ ಆಮ್ ಗೋಯಿಂಗ್ ಟು ಪರ್ಸನಲ್ ಗ್ರೂಮಿಂಗ್ ಸೆಷನ್. ಹಂಗಂದ್ರೆಗಿನ ದಟ್ ಮೀನ್ಸ್ ಗೈಸ್ ಬಳ್ಳಾರಿ ಭಾಷೆ. ಹಂಗಂದ್ರೆಗಿನ ನಾನು ಥ್ರೆಡಿಂಗ್ ಮಾಡ್ಕೋಬೇಕು. ನೋ ಐ ವಾಸ್ ನಾಟ್ ಬ್ಲ್ಯಾಕ್. ಐ ವಾಸ್ ಜಸ್ಟ್ ಕಹಾ ಸೆ ಶುರು ಕರು. ಐಬ್ರೋಸ್ ಅಂದ್ರೆ ಐಬ್ರೋಸ್ ಮಾಡಿಸ್ಕೋಬೇಕು, ವ್ಯಾಕ್ಸ್ ಮಾಡಿಸ್ಕೋಬೇಕು, ಫೇಶಿಯಲ್ ಮಾಡಿಸ್ಕೋಬೇಕು, ಅಪ್ಪರ್ ಲಿಪ್ಸ್ ಮಾಡಿಸ್ಕೋಬೇಕು. ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಯು ಗೈಸ್. ಐ ವಿಲ್ ಡೆಫಿನೆಟ್ಲಿ ವ್ಲಾಗ್ ಇಟ್ ಫಾರ್ ಯು ಗೈಸ್. ಸೊ ಸ್ಟೇ ಟ್ಯೂನ್ಡ್ ಫಾರ್ ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಆ್ಯಂಡ್ ಮೈ ನ್ಯೂ ಯೂಟ್ಯೂಬ್ ಚಾನಲ್ ಕಮಿಂಗ್ ಸೂನ್. ಚಾನಲ್ ಹೆಸರು ಇನ್ನು ಡಿಸೈಡ್ ಮಾಡಿಲ್ಲ. ದಟ್ಸ್ ಇಟ್ ಫ್ರಮ್ ಹರ್ ಸೈಡ್. Yes guys, I will say you the review after the preparation of my non-veg chicken instant chicken fry. Guys, that was it from her side. So ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ? ಇವಾಗ ನಾವು ಹೋಗ್ತಿರೋದು ಪರ್ಸನಲ್ ಗ್ರೂಮಿಂಗ್ ಸೆಷನ್. ಯಾವ ಪ್ಲೇಸಿಗೆ ಅಂತ ಕೇಳಿದ್ದು? ಪ್ಲೇಸ್ ಪಾರ್ಲರ್ ಗೈಸ್. ಸೆಲೂನ್. ಯಾವ ಪಾರ್ಲರ್ ಹೆಸರು ಗೊತ್ತಿಲ್ಲ ಗೈಸ್ ನನಗೆ. ಗೈಸ್ ಸಿ upcoming makeup artist Tuesday. It depends on you where you wanna go. ಸದ್ಯಕ್ಕೆ ಇವಾಗ ಹೋಗ್ಬೇಕು. ಮೇಡಮ್ ರೆಡಿನಾ? I am totally ready. ಗೈಸ್ ಬರೀ ಇಂಗ್ಲಿಷ್ ಗೈಸ್, ಸುಮ್ಮನೆ ಶೋಕಿ. ಹಂಗೇನಿಲ್ಲ ಗೈಸ್, ಕಲ್ತ್ರಿಗಿನ ಬರುತ್ತಲ್ವಾ ಗೈಸ್, ನನಗೆ ಬರೋಲ್ಲ ಗೈಸ್, ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್. ಗೈಸ್ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಮನದಾಳದ ರಿಕ್ವೆಸ್ಟ್. ಅವ್ರೇನು ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ನಂದು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೂ a lot of difference ಇರುತ್ತೆ ಗೈಸ್. ಯು ವಿಲ್ ಸಿ ಡಿಫ್ರೆಂಟ್ ಕಂಟೆಂಟ್ ಕಮಿಂಗ್ ಇನ್ ಮೈ ಚಾನಲ್ ಆ್ಯಂಡ್ ಆಸ್ ವೆಲ್ ಆಸ್ ಹರ್ ಚಾನಲ್, which is going to be totally 101% different. So you will not see the repetition in the content. So yeah, make sure you subscribe to both of our channels. ಗೈಸ್ ಅದೇ ಸುಂಟ್ರಗಾಳಿ ಬಂದು ನಿಂತಂಗೆ ಆಯ್ತಲ್ವಾ. ಎನಿವೇಸ್ ಅವಳು ಚಾನಲ್ ಓಪಲ್ ಗೈಸ್, ಅವಳು ಚಾನಲ್ ಓಪನ್ ಗೈಸ್, ಅವಳದು ನ್ಯೂ ಚಾನಲ್ ಓಪನ್ ಆಗುತ್ತೆ. ಸೊ ಅವಳಿಗೂ ಅಷ್ಟೇ ಪ್ರೀತಿ ಕೊಡ್ರಿ, ನನಗೆ ಎಷ್ಟು ಪ್ರೀತಿ ಕೊಟ್ಟಿದ್ರೆ ಅವಳು ಇನ್ನೂ ಜಾಸ್ತಿ ಕೊಡ್ರಿ ಅಂತ ಹೇಳ್ತಾ, ನಿಮ್ಗೆ ಜಾಸ್ತಿ ತಲೆ ತಿನ್ನಲ್ಲ. ಲೆಟ್ಸ್ ಗೋ. ನಾನು ವೇಲ್ ಸ್ಟಿಚಿಗೆ ಕೊಟ್ಟಿದ್ದೆ ಜಿಗ್-ಜಾಗಿಗೆ. ಸೊ ಅದನ್ನು ಇಸ್ಕೋಬೇಕು. ಅದನ್ನು ಇಸ್ಕೊಂಡು ಅದೇ ಟೈಲರ್ ಹತ್ರ ಹೋಗ್ಬೇಕಂತ ಹೇಳಿದ್ನಲ್ಲ, ಅದು ಒಂದಿದೆ. ಅವ್ರು ಇನ್ನು ಎಷ್ಟು ದಿನ ಮಾಡ್ತಾರೋ ಕೊಡೋಕ್ಕೆ. ಬಟ್ ಐ ಟೆಲ್ ಹಿಮ್ ಐ ನೀಡ್ ಇಟ್ ಇಮಿಡಿಯೇಟ್ಲಿ. ಸೊ ನಾಳೆ ಅಥವಾ ನಾಡಿದ್ದು ಐ ಆಮ್ ಗೋಯಿಂಗ್ ಸಮ್ವೇರ್. you'll get to know one vlog. And ಅದು ಬಿಟ್ಟರೆ it's gonna be exciting. This is gonna be an exciting journey, I think. And ನಾನೇನು ಅಂದ್ಕೊಂಡಿದ್ದೇನೆ ಅದನ್ನು I should achieve, and I want to take you guys along with me. ಸೊ ಅದಕ್ಕೋಸ್ಕರ ವ್ಲಾಗ್ಸ್ ಮಾಡ್ತಿದ್ದೀನಿ ಟು ಕೀಪ್ ಮೈ ಸೆಲ್ಫ್ ಮೋಟಿವೇಟೆಡ್ ಆ್ಯಂಡ್ ನಿಮಗೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಅದು ಬಿಟ್ಟರೆ ನೀವೇನಾದರೂ ಹೊಸಬರಾಗಿದ್ದರೆ ಯು ನೋ ವಾಟ್ ಯು ಆರ್ ಸಪೋಸ್ ಟು ಡು, ಪ್ಲೀಸ್ ಡೂ ಇಟ್. ಸೊ ಲೆಟ್ಸ್ ಗೋ ನಾವು. ಮೇಡಮ್ ಅವರು ಬರ್ಬೇಕು. ನನಗಿಂತ ಜಾಸ್ತಿ ಇವಳಿಗೆ ಬ್ಯೂಟಿ ಕಾನ್ಷಿಯಸ್ ಗೈಸ್. ನಮ್ಮ ಮನೇಲಿ ಇವಳು ಭಾಳ ಏನು ಬ್ಯೂಟಿ ಕಾನ್ಷಿಯಸ್ ಏನಿಲ್ಲ ಗೈಸ್. ನೋಡ್ರಿ ಗೈಸ್ ಹೆಂಗೆ ಮಾತಾಡ್ತಾಳೆ, ಗೊಬ್ಬಿ ಥರ ಮಾತಾಡ್ತಾಳೆ ಗೈಸ್. ಲೆಟ್ಸ್ ಗೋ. ಗೈಸ್ ಹೆಂಗೆ ಹೊಡಿತಾರೆ ಗಾಡಿ ಅಂದರೆ, ಎನಿವೇಸ್ ನಮ್ದು ಐಬ್ರೋ ಆಯಿತು. ಐಸ್ ಮುಚ್ಕೊಂಡಿರಿ, ನಾನು ಬ್ಲಾಗ್ ಮಾಡ್ತಿದ್ದೀನಿ ತಾನೇ, ಮುಚ್ಕೋ ಬಾಯಿ. ಗೈಸ್ ಬರ್ತಾ ಅವ್ರ ಹತ್ರ ಯೂಶ್ವಲಿ ಹೋಗೋದು. ಇವಾಗ ಹೋಗ್ತಿದ್ದಲ್ಲ ಕಂಟಿನ್ಯೂಸ್ ಆಗಿ, ಬರ್ತಾ ಭಾಳ ಪೇನ್ ಆಗ್ತಿದೆ. ಐಬ್ರೋಸು ಉರಿತಾಯ್ತು. ಇವಾಗ ಅವಳಿಗೂ ಅಷ್ಟೇ ಭಾಳ ಉರಿತಾಯ್ತು. ಅವಳು ಫಸ್ಟ್ ಟೈಮ್ ಒಂದು ನೋಡೆ ನಾಯಿ. ಎನಿವೇಸ್ ಗೈಸ್ ಭಾಳ ಉರಿತಾಯ್ತು. ಇವಾಗ ಚೂಡಿ ಸ್ಟಿಚಿಂಗ್ ಚೂಡಿ ಆಲ್ಟ್ರೇಷನಿಗೆ ಕೊಡಬೇಕು.
ಹೋಗಬೇಕು. ಸೊ ಲೆಟ್ಸ್ ಗೋ. ಓಪನ್ ಆಯಿತು ಇಲ್ಲೋ ಗೊತ್ತಿಲ್ಲ, ಕಾಲ್ ಮಾಡಿದರೆ ಪಿಕ್ ಮಾಡ್ತಿಲ್ಲ, ಬಿಸಿ ಇದ್ದಾರೆ ಅಂತಲ್ಲ. ಸೊ ಲೆಟ್ಸ್ ಗೋ. ಓಪನ್ ಆಯ್ತು ಲೆಟ್ಸ್ ಗೋ. ಗೈಸ್ ಇವಾಗ ಚೂಡಿ ಒಂದು ರೇಂಜಿಗೆ ರೆಡಿ ಆಗಿದೆ, ಹೋಗಿ ಟ್ರೈ ಮಾಡಿ ಫಿಟ್ಟಿಂಗ್ ಎಲ್ಲ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ. ಸದ್ಯಕ್ಕೆ ನಂಗೆ ಫಾರ್ಮಲ್ ಶೂಸ್ ಬೇಕಾಗಿತ್ತು, ಸೊ ಅದಕ್ಕೋಸ್ಕರ ನವಲೆ ಹತ್ರ ತುಂಬ ಶಾಪ್ಸ್ ಇದೆ ಶೂಸ್, ಸೊ ಅಲ್ಲಿ ಹೋಗ್ತಿದ್ದೀನಿ. ಏನಂದ್ರೆ ನಾಯಿ ಹಂಗ ಹೋಗೋದೆ ಇಲ್ಲ, ಮೇನ್ ರೋಡಾಗ ಹೋಗಬೇಡೆ, ನೀನು ಹೇಳೋದು ಕೇಳೆ ಅಪ್ಪ. ಕರ್ಕೊಂಬಂದು ನನಗೆ ಅಪ್ಪ ನಡಿ, ಹಂಗೆ ನಡಿ ಹೋಗೋದು. ಶಿವ ದೇವ್ರೆ ಗಾಯ್ಸ್, ಇವ್ರ ಜೊತೆಗೆ ಬರೋದು ಒಂದು ಅಡ್ವೆಂಚರ್. ಎನಿವೇಸ್ ಹೋಗೋಣ, ಲೆಟ್ಸ್ ಗೋ. ಓಕೆ, ನಾವೆಲ್ಲ ಎದುರುಗಡೆ ಶಾಪ್ಸ್ ಲೆಟ್ಸ್ ಸರ್ಚ್ ಫಾರ್ ಗುಡ್ ಶೂಸ್. ಸಿಕ್ಕರೆ ತಗೊಳ್ಳೋಣ, ಇಲ್ಲ ಅಂದರೆ ವಾಪಸ್ ಬರೋದಷ್ಟೇ. ಬೆಂಗಳೂರೆಲ್ಲ ನೋಡಬೇಕು. ನೆನ್ನೆ ಮ್ಯಾಕ್ಸಿ ಹೋಗಿದ್ದೆ, ಮ್ಯಾಕ್ಸಲ್ಲಿ ಒಂದು ಶೂ ಇಷ್ಟ ಆಗಿತ್ತು, ಬಟ್ ಲಾಸ್ಟ್ ಪೀಸ್ ಇತ್ತು, ಪಿಂಕ್ ಕಲರ್ ಇತ್ತು, ಇಟ್ ವಾಸ್ ಪ್ರಿಟಿ ಗುಡ್. ಬಟ್ ಬ್ಲ್ಯಾಕಲ್ಲಿ ಕೇಳಿದೆ, ಇಲ್ಲ ಅಂತ ಅಂದರು. ಲೆಟ್ಸ್ ಗೋ, ಲೆಟ್ಸ್ ಸಿ. ಒಳ್ಳೆ ಶೂಸಿಗೆ ಸರ್ಚ್ ಮಾಡೋದು. ಬರಲ್ಲ ವಿಡಿಯೋ ಮಾಡು ಅಂದರೆ ಮಖ ತೋರಿಸ, ಸರಿಯೇ ನೀನು ನಡಿ ಸರಿ ಬಂದ್ಬಿಡ್ತಾರೆ, ಎಲ್ಲೆಲ್ಲಿಂದಲೂ ಬಂದ್ಬಿಡ್ತಾರೆ. ಇಡಿಯಟ್ ಗೈಸ್. ಇಷ್ಟು ಶಾಪ್ ಹುಡುಕಿದ್ವಿ, ನಂಗೆ ಒಂದು ಸ್ಲಿಪ್ಪರ್ ಸಿಗಲಿಲ್ಲ ಗೈಸ್. ನಂಗೆ ಬೇಕಾಗಿದ್ದು ಫಾರ್ಮಲ್ಸಿಗೆ ಸಿಗಲಿಲ್ಲ. ವಾಪಸ್ ಹೋಗ್ತಿದ್ದೀನಿ, ಬೆಂಗಳೂರಲ್ಲಿ ಸಿಕ್ಕರೆ ಬೇಕು. ಲೆಟ್ಸ್ ಗೋ. ಆಗಲೇ ಲೇಟ್ ಆಗೈತಿ, ಮನೆಯಿಂದ 20 ಸಲ ಕಾಲ್ ಮಾಡಿದ್ದಾರೆ ಆಗಲೇ. ಬಂದ್ಲು ಗೈಸ್, ಯೂಸ್ಲೆಸ್ ಫೆಲ್ಲೋ ಥರ. ಲೆಟ್ಸ್ ಗೋ ನಾವು. ನಮ್ಮ ಗೈಸ್ ನಮ್ಮ ಬಂಡಿ ಕಾಣ್ತಿಲ್ಲ, ನಮ್ಮ ಬಂಡಿಯಲ್ಲೇ ಇಲ್ಲೇ ನಮ್ಮ ಬಂಡಿ ಬಿಟ್ಟು. ಅಯ್ಯೋ ನೋಡಿಸ್ತೀನಿ, ಕಾಣಿಸ್ತಿಲ್ಲ ಗೈಸ್. ಎಷ್ಟು ಹುಡುಕಿದ್ವಿ ಸ್ಲಿಪ್ಪರ್ಸ್, ಚೆನ್ನಾಗಿದ್ರೆ ಸೈಜ್ ಸಿಗ್ತಿರ್ಲಿಲ್ಲ, ಸೈಜ್ ಇದ್ರೆ ಚೆನ್ನಾಗಿರ್ತಿರ್ಲಿಲ್ಲ. ಒಂದು ಕಡೆ ಇಷ್ಟ ಆಗಿತ್ತು ಬ್ಯಾಂಡ್ ಇರೋದು, ಬಟ್ ಸೈಜ್ ಸಿಗಲಿಲ್ಲ. ಇಟ್ ವಾಸ್ ಪರ್ಫೆಕ್ಟ್. ನಾನು ಹೆಂಗೆ ಬೇಕು ಅಂದ್ಕೊಂಡಿದ್ದೆ ಹಂಗೆ ಕರೆಕ್ಟಾಗಿತ್ತು, ಪರ್ಫೆಕ್ಟ್ ಆಗಿತ್ತು, ಬಟ್ ಸೈಜ್ ಸಿಗಲಿಲ್ಲ. ಇನ್ನೊಂದು 2 ವೀಕ್ಸ್ ವೆಯ್ಟ್ ಮಾಡಿರಿ ಅಂದಿದ್ದಾರೆ. ಲೆಟ್ಸ್ ಸಿ, ಸಿಕ್ಕರೆ ತಗೊಳ್ಳೋದು, ಇಲ್ಲಾಂದರೆ ವಿಲ್ ಗೋ ಆ್ಯಂಡ್ ಸಿ ಸಮ್ ಜುತ್ತೀಸ್. ಈಗಾಗಲೇ ಲೇಟ್ ಆಗಿದೆ, ನಾಳೆ ನೋಡಬೇಕು. ಲೆಟ್ಸ್ ಗೋ ಮನೆಗೆ ಗೈಸ್. ಸಣ್ಣದೈತಿ ಮಮ್ಮಿ, ಅಷ್ಟಕ್ಕೊಂದು ದೊಡ್ಡ ಸಂಖ್ಯೆ. ರಾಣಿ ಫುಲ್ ನರ್ವಸ್ನೆಸ್ ಇದೆ, ಆಬ್ವಿಯಸ್ಲಿ ಎಲ್ಲ ಬೆಂಗಳೂರಿಗೂ ಇರುತ್ತೆ. ಬೆಲೆ ಇಸ್ಕೊಳಕ್ಕೆ ಹೋಗ್ಬೇಕು. ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಲಗೇಜ್ ಎಲ್ಲ ಪ್ಯಾಕ್ ಆಯಿತು ಗೈಸ್. ಕಾರಲ್ಲಿದೆ, ನಾನು ಇವಾಗ ಬೇಲ್ ಇಸ್ಕೊಳಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅಪ್ಪ ಹೋಗಿದ್ದಾರೆ ATMಗೆ. ಫೀಲಿಂಗ್ ವೆರಿ ಡಿಫ್ರೆಂಟ್. ತುಂಬ ಆ್ಯಕ್ಚುಲಿ ತುಂಬ ದಿನ ಏನಾಗಿಲ್ಲ, 2 months 3 months ಆಯಿತು ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಆಗಿ. ಮತ್ತು ಇವಾಗ ಗೋಯಿಂಗ್ ಬ್ಯಾಕ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇವಾಗ ಬೇಲ್ ಇಸ್ಕೊಂಡು ಇವಾಗ ನಾವು RTO ಆಫೀಸಿಗೆ ಹೋಗಬೇಕು. ನಾನು ಡ್ರೈವಿಂಗ್ ಟೆಸ್ಟ್ ಇದಲ್ಲ, ಸೊ ಅದಕ್ಕೋಸ್ಕರ ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್. ಬಟ್ ದೇವಸ್ಥಾನಕ್ಕೆ ಹೋಗಲಿಲ್ಲ ಬರುವಾಗ. ಎನಿವೇಸ್ ಲೆಟ್ಸ್ ಗೋ ಟೇಕ್ ಅವರ್ ಬೇಲ್. ಆಂಟಿ ಓಪನ್ ಆಯಿತು, ಆಂಟಿ ಓಪನ್ ಇದೆ. ವಿಲ್ ಟೇಕ್. ಲೆಟ್ಸ್ ಗೋ. ಇವಾಗ ಬೇಲ್ ಇಸ್ಕೊಂಡಿದ್ದಾಯಿತು. ಅಲ್ಲಪ್ಪ ವೆಯ್ಟ್ ಮಾಡ್ತಿದ್ದಾರೆ ಕಾರಲ್ಲಿ. ಹೋಗಿ ಜಾಯ್ನ್ ಆದರೆ ಸಾಕು. ಎವ್ರಿಥಿಂಗ್ ಈಸ್ ಫೀಲಿಂಗ್ ಡಿಫ್ರೆಂಟ್. ನೋಡೋಣ ನೆಕ್ಸ್ಟ್ ಬರ್ತಾ, ನಾನು ದಾವಣಗೆರೆ ನೆಕ್ಸ್ಟ್ ಬರ್ತಾ. ವಾಂಟ್ ಟು ಸಿ ದ ಚೇಂಜ್ ಇನ್ ಮೈಸೂರು. ಲೆಟ್ಸ್ ಸಿ ಏನಾಗುತ್ತೆ ಅಂತ ವ್ಲಾಗ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಡೈಲಿ. ಟೈಮ್ ಸಿಕ್ಕರೆ ಐ ವಿಲ್ ಡೆಫಿನೆಟ್ಲಿ ಡೂ. ಲೆಟ್ಸ್ ಗೋ. ಅಲ್ಟಿಮೇಟ್ 8 ಅಲ್ಲಿದೆ, ಅಲ್ಲಿ ಓಡಿಸೋದು ಅಂತ ಅಂದರು ನಂಗೆ. ಬಟ್ ನಮ್ಮ ಇನ್ಸ್ಟ್ರಕ್ಟರ್ ಹೇಳ್ಕೊಟ್ಟಿದ್ದು 8 ಅಂತ. ಅದಕ್ಕೆ ಬಿಟ್ ನರ್ವಸ್, ಮಿಕ್ಸ್ಡ್ ಫೀಲಿಂಗ್ಸ್ ಇದೆ.
ಹಂಗೆ ಬಿಗ್ನರ್ ಲೆವೆಲಲ್ಲಿ ಬರುತ್ತೆ ಅಷ್ಟೇ. ಬ್ರೇಕು ಆಕ್ಸಿಲರೇಟರ್ ಕ್ಲಚ್ ಐ ಕ್ಯಾನ್ ಅದೇ ಮಾಡೋದಿರುತ್ತೆ.